ಸಾಂಪ್ರದಾಯಿಕ ಬಂಧುಗಳೇ, ನಾನು ವಸಂತ ಕುಮಾರ್. 2023 ಸಾಲಿನ ಜನವರಿ 27ರಿಂದ 29 ಒಂದು ರೀತಿ ಕಾರ್ಕಳದಲ್ಲಿ ಹಬ್ಬದ ವಾತಾವರಣ. ಕಾರ್ಕಳದ ಬೈಲೂರಿನ ಉಮಿಕಲ್ ಕುಂಜೂರು ಮೇಲೆ ಪರಶುರಾಮ ಮೂರ್ತಿ ಲೋಕಾರ್ಪಣೆಯ ದಿನ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಬಂದು ಈ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದ್ರು. ಕಾರ್ಕಳ ಶಾಸಕ ಜೊತೆಗೆ ಆ ಸಂದರ್ಭದಲ್ಲಿ ಸಚಿವರಾಗಿದ್ದ ಸುನಿಲ್ ಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯಾಗಿ ಈ ಪರಶುರಾಮ ಥೀಮ್ ಪಾರ್ಕ್ ಆರಂಭ ಕಂಡಿತ್ತು. ಆರಂಭಗೊಂಡ ಬಹಳ ಒಂದೇ ವರ್ಷದಲ್ಲಿ ಅದರ ನಡುವೆ ಏನು ಒಂದಷ್ಟು ಗೊಂದಲಗಳುಂಟಾಗಿ ಆ ಮೂರ್ತಿ ಕಂಚಿದದ್ದಲ್ಲ, ಫೈಬರ್ ಗ್ಲಾಸ್ ನ ಮೂರ್ತಿ ಹೇಳುವ ಬಗ್ಗೆ ಒಂದಷ್ಟು ಗೊಂದಲಗಳು ಉಂಟಾಗಿ ಅಲ್ಲಿ ಹೋರಾಟಗಾರರಿಂದ ಹೋರಾಟ ಕೂಡ ನಡೆದಿತ್ತು. ಬಹುತೇಕ ತಾವೆಲ್ಲರೂ ಆ ದಿನಗಳತ್ತ ಕಣ್ಣು ಹಾಯಿಸಿ ತಮಗೆ ಗೊತ್ತಿರಬಹುದು. ಕಾರ್ಕಳದ ತಾಲೂಕು ಕಚೇರಿಯ ಎದುರುಗಡೆ ಏನು ಪ್ರತಿಭಟನಾ ಹೋರಾಟಗಾರರು ಪ್ರತಿಭಟನಾ ವೇದಿಕೆ ಹಾಕಿ ಅಲ್ಲಿ ಪ್ರತಿಭಟನೆ ಮಾಡಿದ್ದರು. ಅಮರನಾಥ 1 ವಾರಗಳ ಕಾಲ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ರು. ಈಗ ಈ ಘಟನೆ ನಡೆದು ಅಂದ್ರೆ ಪರಶುರಾಮ ಮೂರ್ತಿಯ ಲೋಕಾರ್ಪಣೆ ಆಗಿ ಸುಮಾರು 2.5 ವರ್ಷಗಳೇ ಗತಿಸಿ ಹೋಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಬೈಲೂರು ಹೋದಾಗ ಬಹಳ ಬೇಸರ ಆಗ್ತದೆ. ಯಾಕಂದ್ರೆ ಪರಶುರಾಮನ ಅರ್ಧ ಸೊಂಟದ ಮೇಲ್ಭಾಗದ ಮೂರ್ತಿ ಇಲ್ಲ. ಈಗ ಆ ಸೊಂಟದ ಮೇಲ್ಭಾಗದ ಮೂರ್ತಿಯ ನಂತರ ಯಾರು ಆ ಮೂರ್ತಿಯ ನಿರ್ಮಾಣ ಮಾಡಿದ್ರು ಶಿಲ್ಪಿ ಕೃಷ್ಣನಾಯಕರ ಮೇಲೆ ಕೂಡ ಗಂಭೀರವಾದ ಆರೋಪ ಬಿತ್ತು. ಯಾಕಂದ್ರೆ ಅವರು ಅಲ್ಲಿ ಅದರ ಮೂರ್ತಿಯನ್ನು ಸಮರ್ಪಕವಾಗಿ ತಯಾರು ಮಾಡಿದರೆ ಮೋಸ ಮಾಡಿದ್ದಾರೆ ಹೇಳುವ ಒಂದು ಅವರ ಮೇಲೆ ಆರೋಪ ಕೂಡ ಬಲವಾಗಿ ಬಿತ್ತು. ಕೊನೆಗೆ ಸಿಐಡಿ ಈಗ ಅದರ ತನಿಖೆ ಆರಂಭ ಮಾಡಿದೆ. ಅದರ ಜೊತೆಗೆ ಏನು ದೋಷಾರೋಪಣಾ ಪಟ್ಟಿ ಇದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಕೆ ಕೂಡ ಮಾಡಿದೆ. ಈಗ ಕಳೆದ 2 ದಿನಗಳ ಹಿಂದಿನ ನಾವು ದಿನಗಳನ್ನು ನೋಡಿದ್ರೆ ಈಗ ಬಂದ ವರದಿ ಏನು ಅಂತ ಕೇಳಿದ್ರೆ ಅದರಲ್ಲಿ ಏನು ಅದು ನಿರ್ಮಾಣವಾದ ಮೂರ್ತಿ ಇದೆ ಅದು ಕಂಚಲ್ಲ ಹಿತ್ತಾಳೆದ್ದು ಅಂತ. ಈಗ ಇದರಲ್ಲಿ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಕೇಳಿದ್ರೆ ಬಿಜೆಪಿ ಏನು ಹೇಳಿದ್ದು ಅಂತಾದ್ರೆ ಅದು ಕಂಚು ಅಂತ ಹೇಳಿತ್ತು. ಅದ್ರ ಜೊತೆಗೆ ಈಗ ಕಾಂಗ್ರೆಸ್ನ ಯಾರು ಹೋರಾಟಗಾರರು ಮತ್ತೆ ಜೊತೆಗೆ ಕಾಂಗ್ರೆಸ್ ಅದನ್ನು ಫೈಬರ್ ಮೂರ್ತಿ ಅಂದ್ರೆ ಫೈಬರ್ ಗ್ಲಾಸ್ ಮೂರ್ತಿ ಅಂತ ಹೇಳಿತ್ತು. ಈಗ ದೋಷಾರೋಪಣಾ ಪಟ್ಟಿಯಲ್ಲಿರೋದು ಅಂತ ಕೇಳಿದ್ರೆ ಆಚೆ ಕಂಚು ಅಲ್ಲ, ಈ ಕಡೆ ಫೈಬರ್ ಗ್ಲಾಸು ಅಲ್ಲ, ಅದು ಹಿತ್ತಾಳೆಯ ಮೂರ್ತಿ ಅಂತ. ಈಗ ನಾವು ಈ ವಿಚಾರ ಯಾಕಂದ್ರೆ ಈ ವಿಚಾರ ಬಹಳಷ್ಟು ಕಾರ್ಕಳದವರಿಗೆ ಒಂದಷ್ಟು ಈಗ ರಾಜಕೀಯ ಕೆಸರಲ್ಲಿ ಚಟ ಇದು ನಿರಂತರ. ಯಾಕಂದ್ರೆ ಫೇಸ್ಬುಕ್ ಗಳಲ್ಲಿ ವಾಟ್ಸ್ಆಪ್ ಗಳಲ್ಲಿ ಈಗಾಗಲೇ ಆರಂಭ ಆಗಿದೆ ರಾಜಕೀಯ ಕೆಸರ ಚಟ. ಈಗ ಇದರ ಮುಂದಿನ ನಡೆಯಾಗಿ ನಾವು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಈ ಬಗ್ಗೆ ನಾವು ಮಾತಾಡಿಸಲಿಕ್ಕಿದ್ದಾರೆ. ನಮ್ಮ ಕಾರ್ಕಳದ ಕಳೆದ ಅವಧಿಯ ಅಧ್ಯಕ್ಷರು ಜೊತೆಗೆ ಈಗ ಉಡುಪಿ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾದ ಮಹಾವೀರ್ ಹೆಗ್ಡೆ ಅವರು, ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡ್ತೇವೆ. ಇದು ಇಂದಿನ ಸೆವೆನ್ ಟೈಮ್ಸ್ ವಿಶೇಷ. ಪರಶುರಾಮ ಮೂರ್ತಿಯ ಗೊಂದಲ ಇದರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ತಾವು ಗಮನಿಸಿದ್ದೀರಿ, ಈಗ ದೋಷಾರೋಪಣಾ ಪಟ್ಟಿಯ ಮಾಹಿತಿ ಈಗಾಗಲೇ ಹೊರಬಿದ್ದಿದೆ. ನಿನ್ನೆ ಅದು ಹೊರಗೆ ಬಿದ್ದಿದೆ. ಈಗ ಅದರಲ್ಲಿ ಏನು ಉಲ್ಲೇಖ ಮಾಡಿದ್ರೆ ಹಿತ್ತಾಳೆ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಒಂದ್ ಕಡೆ ತಮ್ಮ ಪಕ್ಷ ಅದನ್ನು ಕಂಚು ಅಂತ ಹೇಳಿತ್ತು. ಈಗ ಇನ್ನೊಂದು ಆ ಕಡೆ ಹೋರಾಟಗಾರರು ಮತ್ತೆ ಕಾಂಗ್ರೆಸ್ನವರು ಅದನ್ನು ಫೈಬರ್ ಗ್ಲಾಸ್ ಅಂತ ಹೇಳಿದ್ರು. ಈಗ ಆ ಕಡೆ ಕಂಚು ಅಲ್ಲ, ಈ ಕಡೆ ಫೈಬರ್ ಗ್ಲಾಸ್ ಅಲ್ಲ, ಅದು ಹಿತ್ತಾಳೆ ಅಂತ ಈಗ ದೋಷಾರೋಪಣಾ ಪಟ್ಟಿಯಲ್ಲಿದೆ. ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛಪಡ್ತೇನೆ? ನೋಡಿ, ನೀವು ಹೇಳಿದ ಹಾಗೆ ಬೈಲೂರು ಪರಿಸರಕ್ಕೆ ಹೋದಂತ ಸಂದರ್ಭದಲ್ಲಿ ತುಂಬಾ ಬೇಜಾರಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ, ಇದಕ್ಕೆಲ್ಲ ಕಾರಣ ಯಾರು? ಕಾರ್ಕಳದಲ್ಲಿ ನಕಲಿ ಕಾಂಗ್ರೆಸ್ ಯಾವತ್ತು ಹುಟ್ಕೊಳ್ತೋ ಆವತ್ತಿನಿಂದ ಕಾರ್ಕಳದಲ್ಲಿ ಇಂಥದ್ದೇ ವಾತಾವರಣ ಇವತ್ತು ಸೃಷ್ಟಿ ಆಗ್ತಾ ಇದೆ. ನಾನು ಹೇಳುವಂಥದ್ದು ಫೈಬರ್ ಅನ್ನುವಂಥದ್ದನ್ನ 2 ವರ್ಷದಿಂದ ಇವರು ಹೇಳ್ತಾ ಇದ್ದಾರಲ್ಲ. ಕಾರ್ಕಳದಲ್ಲಿ ಹೋರಾಡಿದ್ರು, ಬೆಂಗಳೂರಿಗೆ ಕೂಡ ಹೋಗಿ ಹೋರಾಡಿದ್ರು. ನಾನು ಹೇಳುವಂಥದ್ದು ಈಗಲೂ ಫೈಬರ್ ಅಂತ ಹೇಳ್ಬೇಕು. ಇವರು ತನ್ನ ನಿಲುವಲ್ಲಿ ಬದಲಾವಣೆ ಮಾಡ್ಕೊಳ್ಬಾರ್ದು ಅಂತ. ಯಾಕಂತಂದ್ರೆ ಇಡೀ ಕಾರ್ಕಳದ ಜನತೆಯನ್ನ ಇವತ್ತು ಮೋಸ ಮಾಡಿರುವಂತದ್ದು. ಇವತ್ತಿನ ನಕಲಿ ಕಾಂಗ್ರೆಸ್ ಕೇವಲ ಜನರಿಗಲ್ಲ, ಕಾರ್ಕಳದ ಅಸಲಿ ಕಾಂಗ್ರೆಸ್ಗೆ ಇವತ್ತು ಮೋಸವನ್ನು ಮಾಡ್ತಾ ಇದೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಅಸಲಿ ಕಾಂಗ್ರೆಸ್ ಇವತ್ತು ಮುಜುಗರದ ಪರಿಸ್ಥಿತಿಯಲ್ಲಿದೆ ಈ ನಕಲಿ ಕಾಂಗ್ರೆಸ್ ಇಂದಾಗಿ. ಹಾಗಾಗಿ ಇವತ್ತು ಏನು ಫೈಬರ್ ಅಂತ ಹೇಳ್ತಾ ವೋಟ್ ಬ್ಯಾಂಕ್ ಅನ್ನ ಪಡೀಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಿದ್ರು, ಅದು ಇವತ್ತು ಖಂಡಿತವಾಗಿ ಇವರಿಗೆ ಸೋಲಾಗ್ತದೆ. ಇವರಿಗೆ ಕಪಾಳ ಮೋಕ್ಷ ಮಾಡಿದಾಗ ಆಗಿದೆ ಇದು. ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು, ಕಾರ್ಕಳದ ಜನತೆಯ ಕ್ಷಮೆಯನ್ನು ಇವತ್ತು ನಕಲಿ ಕಾಂಗ್ರೆಸ್ನ ನಾಯಕರು ಕೇಳಬೇಕು. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕಂತಂದ್ರೆ ಆವತ್ತಿಂದ ಇವತ್ತಿನವರೆಗೆ ಮಾಡ್ತಾ ಬಂದಂತ ಒಂದೊಂದು ಅವಾಂತರಗಳು, ಇವರಿಗೆ ಮೂಡಿದಂತ ದುರ್ಬುದ್ಧಿಗಳು ಇವತ್ತು ಕಾರ್ಕಳವನ್ನು ಮಾತ್ರ ಅಲ್ಲ, ಇಡೀ ನಮ್ಮ ತುಳುನಾಡಿನ ಜನತೆಯನ್ನು ಮೋಸ ಮಾಡಿದಂತ ಒಂದು ಪರಿಸ್ಥಿತಿ ಇವತ್ತಾಗಿದೆ. ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು, ಇವರ ಆ ದುರ್ಬುದ್ಧಿಯನ್ನು ಇನ್ನಾದ್ರೂ ನಿಲ್ಲಿಸಲಿ. ಈಗ ದೋಷಾರೋಪಣಾ ಪಟ್ಟಿಯಲ್ಲಿ ಅದು
ಹಿತ್ತಾಳೆ ಹೇಳುವ ಒಂದು ಪ್ರಸ್ತಾಪ ಆಗಿದೆ. ಈಗ ಹಿತ್ತಾಳೆ ಹೇಳುವಂತದ್ದು ಪ್ರಸ್ತಾಪ ಇವತ್ತಲ್ಲ, 2024 ಸೆಪ್ಟೆಂಬರ್ 8ಕ್ಕೆ ಏನು NITK ಇದೆ, ಅಲ್ಲಿಯ ಏನು ವರದಿಗಳು ಅದು ಫೈಬರ್ ಗ್ಲಾಸ್ ಅಲ್ಲ ಹಿತ್ತಾಳೆ ಎಂದು ಅವತ್ತೇ ಹೇಳಿತ್ತು. ಈಗ ನೀವು ಪ್ರತಿ ಸಲ ಕೂಡ ಅದರ ವರದಿಗಳು ಹೊರಗೆ ಬಿದ್ದಾಗ ರಾಜಕೀಯ ಕೇಸರಾಚಾಟ ಮಾಡುವಂತದ್ದು, ನೀವೇ ಗುದ್ದಾಡಿಕೊಳ್ಳುವಂತದ್ದು, ಅಥವಾ ಏನೋ ಸಮಾಜಕ್ಕೆ ತಾವು ವ್ಯತಿರಿಕ್ತ ಸಂದೇಶ ನೀಡುವಾಗ ಆಗೋದಿಲ್ವಾ? ನೋಡಿ, ರಾಜಕೀಯ ಕೆಸರಾಟ ಸ್ಟಾರ್ಟ್ ಮಾಡಿದವರು ಯಾರು? ಬಿಜೆಪಿಗರ. ಇದೇ ನಕಲಿ ಕಾಂಗ್ರೆಸ್ ಇವತ್ತು ಕಾರ್ಕಳದಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು. ಅಲ್ಲಿ ಹೋಗುವ ದಾರಿಗೆ ಅಡ್ಡಲಾಗಿ ಮಣ್ಣು ಹಾಕಿದವರು ಯಾರು? ಇದೇ ನಕಲಿ ಕಾಂಗ್ರೆಸ್ಸಿನ ಮಹಾನುಭಾವರುಗಳು. ಅದೇ ರೀತಿ ಆ ಬಡ ಶಿಲ್ಪಿಯ ಮೇಲೆ ಕೇಸನ್ನು ಹಾಕಿಸಿ 15-20 ದಿವಸಗಳ ಕಾಲ ಜೈಲಲ್ಲಿ ಇಟ್ಟವರು ಯಾರು? ನೋಡಿ, ರಾಜಕೀಯ ನಾಯಕನಾದವನಿಗೆ ಒಂದು ದೂರದೃಷ್ಟಿ ಇರಬೇಕು. ಸುನೀಲ್ ಕುಮಾರ್ ಅವರಿಗೆ ದೂರದೃಷ್ಟಿ ಇದೆ. ಕಾರ್ಕಳದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಒಂದು ನಿಷ್ಠೆ ಇದೆ. ಆನಂತರ ಕಾರ್ಕಳದಲ್ಲಿ ಹಲವಾರು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಕಿಂಡಿಯಾನಗರನ್ನು ಮಾಡಿದ್ದಾರೆ. 2 ವರ್ಷ ಆಯ್ತು ಈ ಮಹಾನುಭಾವರುಗಳು ಕಾರ್ಕಳಕ್ಕೆ ಎಂಟ್ರಿ ಆಗಿ 2 ವರ್ಷ ಆಯ್ತು. ಒಂದಾದ್ರೂ ಯಾವ್ದಾದ್ರು ಸಾಧನೆ ಇದೆಯಾ? ಸರ್ಕಾರ ಇದೆ, ಏನಾದ್ರೂ ಒಂದು ಸಾಧನೆ ಇದೆಯಾ? ಯಾವುದೂ ಇಲ್ಲ. ಕೇವಲ ಅಲ್ಲಲ್ಲಿ ಹೋಗಿ ಡೊಂಬರಾಟ ಮಾಡುವಂತದ್ದು, ಅಲ್ಲಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂತದ್ದು, ರಾಜಕೀಯ ಅವ್ರದ್ದೇ ರಾಜಕೀಯ ಪಕ್ಷ ಇಟ್ಕೊಂಡು ಅವರೇ ನಾಟಕ ಮಾಡುವಂತದ್ದು, ಇದು ಎಷ್ಟು ದಿನ ನಡೆಯುತ್ತದೆ? ಹಾಗಾಗಿ ಈ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಏನಂತಂದ್ರೆ, ನಿಮ್ ಡೊಂಬರಾಟವನ್ನ ದಯವಿಟ್ಟು ನಿಲ್ಲಿಸಿ. ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಫೈಬರ್ ಅನ್ನುವಂತಹ ಡೊಂಬರಾಟ ಇವತ್ತು ನಿನ್ನೆಗೆ ನಿಂತಿದೆ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಡೊಂಬರಾಟವನ್ನ ಏನಿದ್ರು ಕಾರ್ಕಳದಲ್ಲಿ ನಡೆಸುವ ಪರಿಸ್ಥಿತಿಯಲ್ಲಿ ಇವತ್ತು ನೀವಿಲ್ಲ. ನೀವು ಹೀಗೆ ಮುಂದುವರೆದ್ರೆ ಒಂದು ದಿನ ಕಾರ್ಕಳದ ಅಸಲಿ ಕಾಂಗ್ರೆಸ್ ಏನಿದೆ ಅದರಲ್ಲೇ ನೀವು ತಿರಸ್ಕೃತರಾಗ್ತೀರಿ. ನಿಮ್ಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ನಿಲ್ಬೇಕು ಅನ್ನುವಂತ ದೃಷ್ಟಿ ನಿಮ್ಮಂದು ಏನಾದ್ರೂ ಇದ್ರೆ ನೀವು ಇವತ್ತಿನಿಂದ ನೀವು ಸುಧಾರಿಸಿಕೊಳ್ಬೇಕು. ನಿಮ್ಮಲ್ಲಿ ದೂರದೃಷ್ಟಿ ಇದ್ರೆ ಮಾತ್ರ ಕಾರ್ಕಳದಲ್ಲಿ ನಿಮ್ಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಇರಬಹುದು. ಖಂಡಿತವಾಗಿ ಇಲ್ಲ ಅಂತ ನಿಮ್ಗೆ ತಾಲೂಕ್ ಪಂಚಾಯತ್ ನಿಲ್ಲಕ್ಕೂ ಅವಕಾಶ ನಿಮ್ಮ ಅಸಲಿ ಕಾಂಗ್ರೆಸ್ ಇಂದ ಇಲ್ಲ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ ಮಾರ್ರೆ, ಈಗ ತಾವು ರಾಜಕೀಯ ಕೆಸರಾಚಾಟದ ವಿಚಾರ ಹೇಳಿದ್ರಿ, ಜೊತೆಗೆ ಅವರ ಪಕ್ಷದ ಸರಿ ಮಾಡ್ಕೊಳ್ಳಿ ಅಂತ ತಾವು ಹೇಳಿದ್ರಿ. ಈಗ ನಿಮ್ಮ ನಡುವಿನ ಒಳಜಗಳದಲ್ಲಿ ಬಲಿಪಶದ್ದು ಯಾರು ಅಂತ ಕೇಳಿದ್ರೆ ಈಗ 3 ಜನ. ಓರ್ವ ಶಿಲ್ಪಿ ಕೃಷ್ಣನಾಯ್ಕ, ಜೊತೆಗೆ ಅದರ ಪ್ರಾಜೆಕ್ಟ್ ಡೈರೆಕ್ಟರ್ ಅರುಣ್ ಕುಮಾರ್, ಜೊತೆಗೆ ಇಂಜಿನಿಯರ್ ಸಚಿನ್ ಹೇಳುವರು ಅಂತವ್ರು 3 ಜನ ಮೇಲೆ ಈಗ ಆರೋಪ ಪಟ್ಟಿ ಆಗಿದೆ. ಈಗ ಸಮಸ್ಯೆ ಏನು ಅಂತ ಕೇಳಿದ್ರೆ, ಈಗ ಅವರು ಒಳಸಂಚು ಮಾಡಿದ್ದಾರೆ, ಜೊತೆಗೆ ಸಾಕ್ಷಿ ನಾಶ ಮಾಡಿದ್ದಾರೆ, ಒಂದು ಗಂಭೀರ ಆರೋಪ, ಜೊತೆಗೆ ದಾಖಲೆ ರೀತಿಯಲ್ಲಿ ಇದೆ. ಈಗ ತಾವು ಇಬ್ಬರು ಸೇರಿಕೊಂಡು ಆ 3 ಮಂದಿಯನ್ನು ಬಲಿ ಹಾಕಿದಾಗ ಆಗಲ್ವಾ? ನೋಡಿ, ಇಲ್ಲಿ ನಮ್ಮ ನಕಲಿ ಕಾಂಗ್ರೆಸ್ನ ನಾಯಕರ ಹಾಗೆ ಸುನೀಲ್ ಕುಮಾರ್ ಅವರೇನು ಕಾಂಟ್ರಾಕ್ಟ್ದಾರರಲ್ಲ. ಅವರು ಮಾಡಿದ ರಸ್ತೆಗಳಿಗೆ, ಅವರು ಮಾಡಿದಂತ ಎಲ್ಲ ಕಾರ್ಯಕ್ಕೆ ಅವರೇ ಜವಾಬ್ದಾರಿ. ಕಾರ್ಕಳದಲ್ಲಿ ಹಲವಾರು ರಸ್ತೆಗಳಾಗಿರ್ಬೋದು, ಏನೇನಾಗಿದೆ ಅಂತೇಳಿ ಇಡೀ ಕಾರ್ಕಳದ ಜನತೆಗೆ ಗೊತ್ತಿದೆ. ಅದನ್ನು ಪುನಃ ಉಲ್ಲೇಖ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಆವಾಗಲೇ ಹೇಳಿದಾಗೆ ಒಬ್ಬ ನಾಯಕನಿಗೆ ಸ್ವಲ್ಪ ಆದ್ರೂ ಸಾಮಾನ್ಯ ಜ್ಞಾನ ಬೇಕು. ಒಬ್ಬ ಶಾಸಕರಾದವರು ಕಾರ್ಕಳಕ್ಕೆ ಫಂಡನ್ನ ತರಬಹುದೇ ಬಿಟ್ರೆ ಅದನ್ನ ಹೇಗೆ ಮಾಡಬೇಕು, ಅದನ್ನ ಯಾವ ರೀತಿ ಅದನ್ನ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಇಲಾಖೆಗೆ ಸಂಬಂಧಪಟ್ಟಂತ ವಿಷಯ. ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತಹ ಮನುಷ್ಯ ಇವತ್ತು ಸುನೀಲ್ ಕುಮಾರ್ ಅವರ ಬಗ್ಗೆ, ಸುನೀಲ್ ಕುಮಾರ್ ಅವರು ಫೈಬರ್ ಮೂರ್ತಿ ಮಾಡಿದ್ರು, ಸುನೀಲ್ ಕುಮಾರ್ ಅವರು ಫೈಬರ್ ಮೂರ್ತಿ ಮಾಡಿದ್ರು ಅಂತ ಹೇಳ್ತಾರೆ. ನಾನು ಕೇಳುವಂಥದ್ದು, ಇಲಾಖೆಗೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ಇಲಾಖೆಯೇ ನೋಡ್ಕೊಳ್ತದೆ. ಯಾರಾದ್ರೂ ಅದರಲ್ಲಿ ತಪ್ಪಿತಸ್ಥರಾದ್ರೆ ಅವರೇ ಅದರಲ್ಲಿ ಸಿಕ್ಕಾಕೊಳ್ತಾರೆ. ಅದ್ರಲ್ಲಿ ಏನು ತಪ್ಪೇನಿದೆ? ಪರಶುರಾಮಗಿರಿಯ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಗಂಟೆ ಅಲ್ಲ, ದಿನಗಟ್ಟಲೆ ಸಾಲದು. ಅಷ್ಟು ಉದ್ದ, ಅದರ ಸಮಸ್ಯೆಗಳು ಅಷ್ಟು ಉದ್ದಾಗಿ ಹೋಗ್ತಾ ಇದೆ. ಉದ್ದುದ್ದ ಪಟ್ಟಿ ಇನ್ನೂ ಬೆಳೀತಲೇ ಇದೆ ಅದು. ಹಾಗಾಗಿ ನಾವಿವತ್ತು ಒಂದು ಸಂಕ್ಷಿಪ್ತವಾದ ಒಂದು ಸಂದರ್ಶನವನ್ನು ಮಹಾವೀರ್ ಹೆಗ್ಡೆ ಅವರ ಜೊತೆ ಮಾಡಿದ್ದೇವೆ. ಈಗ ಇನ್ನಷ್ಟು ಸಂದರ್ಶನ ಜೊತೆಗೆ ಅಲ್ಲಿಯ ವರದಿಗಳು ನಿಮ್ಮ ಸ್ವಯಂ ಟೈಮ್ಸ್ ನಲ್ಲಿ ಪ್ರಕಟ ಆಗುತ್ತೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.